ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಅಣ್ಣ ಹೈದ್ರಾಬಾದ್ಗೆ ಅಂತ ಕೆಲಸಕ್ಕೆ ಹೋಗಿದ್ದ. ಅದಕ್ಕೆ ರೂಮಲ್ಲಿ ಒಬ್ಬಳೇ ಇದ್ದಾಳೆ. ಮಗಳಿಗೆ ಭಯ ಆಗುತ್ತೆ ಅಂತ ನಾನು ಹೋದರೆ ನನ್ನ ಅದಕ್ಕೆ ನಮ್ಮ ಮನೆ ಡ್ರೈವರ್ ಜೊತೆ ಸಲ್ಲಾಪ ಆಡ್ತಿದ್ದಾಳೆ. ಇಬ್ಬರು ಸಂಪೂರ್ಣವಾಗಿ ಬೆತ್ತಲೆ ಆಗಿಬಿಟ್ಟಿದ್ದಾರೆ. ನನ್ನ ಅಣ್ಣನ ಹೆಂಡತಿ ನಮ್ಮನೆ ಡ್ರೈವರ್ ಜೊತೆ ಬೆತ್ತಲೆ ಆಗಿರೋದನ್ನು ನೋಡಿ ನನಗೆ ತಲೆ ಸುತ್ತು ಬಂದು ಬಿದ್ದೆ. ಮುಂದೆ ಏನಾಯಿತು, ಈ ಡ್ರೈವರ್ ಯಾರು, ನಾನು ಅದಕ್ಕೆ ಅವನ ಜೊತೆಗೆ ಏನು ಮಾಡ್ತಾಯಿದ್ಲು, ಇದೆಲ್ಲದಕ್ಕೂ ಉತ್ತರ ಬೇಕು ಅಂದರೆ ಈ ಕಥೆನ ನೀವು ಪೂರ್ತಿಯಾಗಿ ಕೇಳಿಸ್ಕೊಳ್ಳೇಬೇಕು. ಕತೆ ತುಂಬ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. ನನ್ನ ಹೆಸರು ಕಾವ್ಯ. ಅಪ್ಪ ಅಮ್ಮನ ಮುದ್ದಿನ ಮಗಳು. ಅಪ್ಪ ಅಮ್ಮ ಚಿಕ್ಕಂದಿನಿಂದ ತುಂಬ ಪ್ರೀತಿಯಿಂದ ಸಾಕಿದ್ರು. ಅಣ್ಣ ಹುಟ್ಟಿದ 10 ವರ್ಷಕ್ಕೆ ನಾನು ಹುಟ್ಟಿರೋದು. ನಮ್ಮ ಮನೆಗೆ ಲಕ್ಷ್ಮಿ ಬಂದಳು ಅಂತ ತುಂಬ ಪ್ರೀತಿಯಿಂದ ನನ್ನ ಲಾಲನೆ ಪಾಲನೆ ಪೋಷಣೆ ಮಾಡಿದ್ದಾರೆ. ನಾನು ಹುಟ್ಟಿದ ಮೇಲೆ ಅಪ್ಪ ಅಮ್ಮನ ಬಡತನ ಹೋಯಿತು ಅನ್ನೋದು ಅವ್ರ ನಂಬಿಕೆ. ತುಂಬ ವರ್ಷಗಳ ವ್ಯಾಜ್ಯ ನಾನು ಹುಟ್ಟಿದ ತಕ್ಷಣವೇ ಬಗೆಹರಿಯಿತು. ನಾನು ತುಂಬ ಅದೃಷ್ಟವಂತೆ ಅನ್ನೋದು ಅವ್ರ ಮಾತು. ಆದರೆ ನಾನು ಮೇಲೆ ನಂಬಿಕೆ ಇಡೋದಿಲ್ಲ. ಯಾಕಂದರೆ ನಾನಿದ್ದರೂ ಇಲ್ಲದೆ ಹೋದರೂ ಆಗೋ ಕೆಲಸ ಆಗ್ತಾನೇ ಇರುತ್ತೆ ಅಲ್ವಾ. ಆದರೆ ಇವರು ನನ್ನ ಮೇಲಿಟ್ಟಿರೋ ಅತಿಯಾದ ಪ್ರೀತಿಯಿಂದ ಈ ರೀತಿ ಮಾತಾಡ್ತಾರೆ. ಇವರಿಟ್ಟಿರೋ ಪ್ರೀತಿಗೆ ನಾನು ಎಷ್ಟು ಕೃತಜ್ಞತೆಗಳು ಅರ್ಪಿಸಿದ್ರೂ ಕಡಿಮೆನೆ ಅಂತ ನಾನು ತುಂಬ ಸಲ ದೇವರ ಬಳಿ ಕೇಳ್ಕೊಳ್ತೀನಿ. ಅಣ್ಣ ಅಂತೂ ಎದ್ಮೇಲೆ ನಿನ್ನ ಮುಖ ನೋಡಿ ನಾನು ಕೆಲಸಕ್ಕೆ ಹೋದರೆ ಅವತ್ತು ನನಗೆ ಒಳ್ಳೆಯದಾಗತ್ತೆ, ನಿನ್ನನ್ನು ಪಡೆಯೋದಕ್ಕೆ ನನ್ನ ಅದೃಷ್ಟ ಅಂತ ಹೇಳ್ತಾನೆ. ದಿನಗಳು ಕಳೆದಂತೆ ಅಪ್ಪ ಅಮ್ಮ ಅಣ್ಣ ಹಗಲು ರಾತ್ರಿ ಕಷ್ಟಪಟ್ಟು ತುಂಬ ದೊಡ್ಡ ಕಂಪ್ನಿನ ಕಟ್ಟಿದ್ದಾರೆ. ನಾವೀಗ ಇಡೀ ಊರಲ್ಲಿ ಆಗರ್ಭ ಶ್ರೀಮಂತರು. ನಮ್ಮ ಊರಿಗೆ ಹೋಗಬೇಕಾದಾಗ ಕೋಟಿಗಟ್ಟಲೆ ಕಾರಲ್ಲಿ ಹೋಗ್ತೀವಿ. ನಮ್ಮಂಥ ಶ್ರೀಮಂತರು, ನಮ್ಮಂಥ ಅದೃಷ್ಟವಂತರು ಯಾರೂ ಇಲ್ಲ ಅಂತ ಊರಲ್ಲಿ ಹೊಗಳುತ್ತಾರೆ. ಯಾಕಂದರೆ ನನ್ನ ಅಪ್ಪ ಸಂಪಾದನೆ ಮಾಡಿಲ್ಲ. ಊರಲ್ಲಿ ಒಂದು ಮನೆ ಇದೆ ಅಷ್ಟೆ, ಅದು ಹಳೆಯ ಕಾಲದ್ದು ಜಮೀನು. ಇಲ್ಲ, ಅಪ್ಪನಿಗೆ ತಿಳುವಳಿಕೆ ಸರಿಯಾಗಿಲ್ಲದೆ ಇದ್ದಾಗ ಚಿಕ್ಕಪ್ಪ ಮತ್ತು ದೊಡ್ಡಪ್ಪ ಕುತಂತ್ರ ಮಾಡಿ ಸೈನ್ ಮಾಡಿಸಿ ಇಟ್ಸ್ಕೊಂಡಿರೋದು. ಇನ್ನು ಆ ಜಮೀನಿನ ಮೇಲೆ ನಾವು ಆಸೆ ಬಿಟ್ಬಿಟ್ಟಿದ್ದೀವಿ. ಅದಕ್ಕಿಂತ 10ರಷ್ಟು ಹೆಚ್ಚಿಗೆ ಜಮೀನನ್ನು ತಗೊಂಡಿದ್ದೀವಿ. ಅಣ್ಣಂಗೆ ತುಂಬ ಮದುವೆ ಸಂಬಂಧಗಳು ಬರ್ತಿವೆ. ಅವನು ಹೆಚ್ಚಿಗೆ ದುಡಿಯೋದ್ರಿಂದ ನಾವು ತುಂಬ ಶ್ರೀಮಂತರು ಆಗಿರೋದ್ರಿಂದ ಈಗ ನಮಗೆ ಸಂಬಂಧಿಕರಾಗ್ತಿದ್ದಾರೆ. ಪ್ರತಿದಿನ 10 ಫೋನ್ ಇರುತ್ತೆ, ಹೆಣ್ಣು ಕೊಡ್ತೀವಿ, ನಿಮ್ಮ ಮಗನಿಗೆ ಹೆಣ್ಣು ಕೊಡ್ತೀವಿ ಅಂತ. ನನಗೂ ಮತ್ತು ಅಮ್ಮಂಗೆ ಫೋಟೋದಲ್ಲಿ ಹುಡುಗಿ ನೋಡಿ ನೋಡಿ ಸಾಕಾಗೋಗಿದೆ, ನೀನು ಕೂಡ ನೋಡು ಅಂತ ಅವನಿಗೆ ನಾವು ಹೇಳಿದ್ರೆ ನನಗಿಷ್ಟು ಬೇಗ ಮದುವೆ ಬೇಡ ಅಂತ ಹೇಳ್ತಾನೆ. ಒಮ್ಮೊಮ್ಮೆ ನೀವೇ ನೋಡಿ, ನನಗದೆಲ್ಲ ತಿಳಿಯೋದಿಲ್ಲ ಅನ್ನೋ ಅವನು ಎಲ್ಲ ವಿಷಯದಲ್ಲೂ ಬುದ್ಧಿವಂತ. ಆದರೆ ಈ ವಿಷಯದಲ್ಲಿ ಮಾತ್ರ ತುಂಬ ಅಮಾಯಕ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅದೆಲ್ಲ ಸುಳ್ಳು. ಯಾಕಂದರೆ ಇವತ್ತಮ್ಮ ಮತ್ತು ನಾನು ಒಂದು ಹೊಸ ನಿರ್ಧಾರ ತಗೊಂಡ್ವಿ. ಅದೇನು ಅಂದರೆ ನಮ್ಮ ಮಾವನ ಮಗಳು ಚಲುವೆಯನ್ನು ಅಣ್ಣನಿಗೆ ಮದುವೆ ಮಾಡ್ಕೊಳ್ಳೋದಾಗಿ ನಿರ್ಧಾರ ಮಾಡಿದ್ವಿ. ಅವಳಿಗೆ ಇಂಗ್ಲೀಷ್ ಬರೋದಿಲ್ಲ. ಯಾರಾದರೂ ಪಾಠ ಹೇಳೋದಕ್ಕೆ ಇಂಗ್ಲೀಷ್ ಟೀಚರ್ನ ಮನೆಗೆ ಕರೆಸ್ಕೊಂಡು ಪಾಠ ಹೇಳಿಸಿದ್ರೆ ಆಯಿತು. ನಮ್ಮ ಮಾವನ ಮಗಳು ತುಂಬ ಚೆನ್ನಾಗಿದ್ದಾಳೆ, ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ. ನನ್ನ ಅಣ್ಣ ಅಂದರೆ ಅವಳಿಗೆ ತುಂಬ ಇಷ್ಟ. ಈ ರೀತಿ ತುಂಬ ದಿನದಿಂದ ಇಬ್ಬರ ಮನಸ್ಸಿನಲ್ಲಿ ಒಂದೇ ಯೋಚನೆ ಇತ್ತು. ಈಗ ಅಣ್ಣ ಮತ್ತು ಅಪ್ಪಂಗೆ ಹೇಳಬೇಕು ಅಂತ ತುಂಬ ಆತರದಿಂದ ಅಣ್ಣ ಮತ್ತು ಅಪ್ಪನನ್ನು ಮನೆ ಕರೆಸಿ ಈ ವಿಚಾರನ ಪ್ರಸ್ತಾಪ ಮಾಡಿದಾಗ ಅಣ್ಣ ಖುಷಿ ಪಡಲಿಲ್ಲ. ಆದರೆ ಅಪ್ಪ ತುಂಬಾ ಖುಷಿಪಟ್ಟರು. ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿ ಅಣ್ಣ ಹೊರಗೆ ಹೊರಟೋದ. ಅಮ್ಮನಿಗೆ ಈ ಸೂಕ್ಷ್ಮಗಳು ಅರ್ಥ ಆಗಲಿಲ್ಲ, ಆದರೆ ನನಗೆ ಅರ್ಥ ಆಯಿತು. ಅಣ್ಣನಿಗೆ ಮಾವನ ಮಗಳು ಇಷ್ಟ ಇಲ್ಲ ಅಂತ ತಿಳಿದು ನಂತರ ಎಷ್ಟು ಕಾಲ್ ಮಾಡಿದ್ರೂ ಕೂಡ ಅಣ್ಣ ಕಾಲ್ನ ಪಿಕ್ ಮಾಡಲೇ ಇಲ್ಲ, ಬದಲಿಗೆ ಕಟ್ ಮಾಡ್ದ. ಸಂಪೂರ್ಣವಾಗಿ ಅರ್ಥ ಆಗೋಯ್ತು.
ಅಣ್ಣನಿಗೆ ಚಲುವೆ ಇಷ್ಟ ಇಲ್ಲ. ಸಾಯಂಕಾಲ ಮಾವ ಮತ್ತು ಚಲುವೆ ಇಬ್ಬರು ಬಂದರು. ಇಷ್ಟು ಬೇಗ ಚಲುವೆನ ಕರ್ಕೊಂಡು ಮಾವ ಹೇಗೆ ಬಂದರು ಅಂತ ಯೋಚಿಸ್ಬೇಕಾದಾಗ ತಿಳಿತು. ಅಮ್ಮ ಕಾಲ್ ಮಾಡಿ ಕರೆಸಿದಾಳೆ ಅಂತ. ಅಮ್ಮಂಗೆ ಇಷ್ಟು ಬೇಗ ಚಲುವೆ ನಮ್ಮ ಮನೆ ಸೊಸೆ ಆಗ್ತಾಳೆ, ನನ್ನ ಮನೇನ ಮಾಡ್ತಾಳೆ ಅನ್ನೋ ಆಸೆ ಇದೆ. ಆದರೆ ಅಣ್ಣ ಏನು ಹೇಳ್ಬೋದು ಅಂತ ಯೋಚಿಸ್ಬೇಕಾದಾಗ ಕಾಲಿಂಗ್ ಬೆಲ್ ಆಯಿತು. ಬಾಗಿಲನ್ನು ತೆಗೆದ ತಕ್ಷಣ ನನಗೆ ಶಾಕ್ ಆಯಿತು. ಎದುರುಗಡೆ ನನ್ನ ಅಣ್ಣ ನನ್ನ ಕಾಲೇಜ್ ಶ್ರೇಯನು ಮದುವೆಯಾಗಿ ಕರ್ಕೊಂಡು ಬಂದಿದ್ದಾನೆ. ಶ್ರೇಯ ನಮ್ಮ ಮನೆ ಫಂಕ್ಷನ್ಗೆ 1-2 ಬಾರಿ ಬಂದಿದ್ಲು. ಅವಳೇನೋ ನನ್ನ ಕ್ಲೋಸ್ ಫ್ರೆಂಡ್ ಅಲ್ವೇ ಅಲ್ಲ, ಫಾರ್ಮಾಲಿಟೀಸಿಗೆ ಕರೆದಿದ್ದು ಅವಳು ಮನೆಗೆ ವರ್ಕರಿಸ್ಕೊತಾಳೆ ಅಂತ ನನಗೆ ತಿಳಿದೇ ಇರಲಿಲ್ಲ. ಅಣ್ಣ ಮದುವೆ ಆಗಿದ್ದಾನೆ, ಅದೇ ದೊಡ್ಡ ಶಾಕು. ಅದರಲ್ಲಿ ಶ್ರೇಯಳನ್ನು ಮದುವೆ ಆಗಿದ್ದಾನೆ ಅನ್ನೋದು ಕೂಡ ದೊಡ್ಡ ಭಯ ಆಗ್ತದೆ. ಈ ಕಷ್ಟನ ಯಾರಿಗೆ ಹೇಳಿ? ಅಮ್ಮ ಇನ್ನೂ ಗಲಾಟೆ ಮಾಡ್ತಾಳೆ, ನೀನು ತೋರಿಸಿದ ಹುಡುಗಿ, ಅದಕ್ಕಾಗಿ ಅವನು ಮದುವೆ ಆಗಿದ್ದಾನೆ ಅಂತ. ಮಾವ ಪದೇ ಪದೇ ಹೇಳ್ತಿದ್ದಾರೆ, ಯಾರು ಬಂದಿರೋದು, ಯಾಕೆ ಶಾಕ್ ಆಗಿ ನಿಂತಿದ್ಯಾ ಅಂತ. ನಂಗೆ ಉತ್ತರ ಕೊಡೋದಕ್ಕೆ ಬಾಯೇ ಬರ್ತಿಲ್ಲ. ಎಲ್ಲರೂ ಹತ್ತಿರ ಬಂದು ನೋಡಿದಾಗ ನಿಜವಾಗ್ಲೂ ಅವ್ರಿಗೆ ಶಾಕ್ ಆಯಿತು. ನಾನು ಎಂಥ ತಪ್ಪು ಮಾಡಿದೆ, ದಯವಿಟ್ಟು ಕ್ಷಮಿಸು ಭಗವಂತ ಅಂತ ಅಳ್ತಿದ್ದೀನಿ. ಅಷ್ಟೇ ಅಲ್ಲದೆ ಎಲ್ಲರೂ ಬಂದು ಅಣ್ಣನ ಚೆನ್ನಾಗಿ ಬೈದರು. ಚೆಲ್ವೆ ಅಂತೂ ಅಳ್ತಾ ರೂಮ್ಗೆ ಹೋಗಿ ಭಾಗ್ಯ ಗಟ್ಟಿಯಾಗಿ ಹಾಕ್ಕೊಂಡ್ಳು. ಹಳ್ಳಿ ಹುಡುಗಿ, ಮುಗ್ಧ ಹುಡುಗಿ, ತುಂಬ ನೋವಾಗಿದೆ. ಆದರೆ ನಾನು ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ. ಮನೆಯಲ್ಲಿ ಅಪ್ಪ ಅಮ್ಮ ಶ್ರೇಯಳನ್ನು ಸೊಸೆಯಾಗಿ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಆಗ ಅಣ್ಣ ಮನೆ ಬಿಟ್ಟು ಹೋಗೋದಕ್ಕೆ ನಿರ್ಧಾರ ಮಾಡ್ದ. ಅಪ್ಪ ಅಮ್ಮ ವಿಧಿ ಇಲ್ಲದೆ ಅವನನ್ನು ಮತ್ತೆ ಒಂದು ಪ್ರೀತಿಸಿದ ಹುಡುಗಿನ ಮನೆಯಲ್ಲಿ ಇಟ್ಕೊಂಡ್ರು. ಯಾಕಂದರೆ ಅವ್ರಿಗೆ ಮಗ ಬೇಕು, ತುಂಬ ಇಷ್ಟ ಮಗ ಅಂದರೆ. ಇದು ಅಣ್ಣಂಗೂ ಗೊತ್ತಿತ್ತು. ಅದಕ್ಕಾಗಿ ಅವನು ಈ ರೀತಿ ಆಟ ಆಡ್ತಾ ಇರೋದು. ಕೊನೆಗೆ ವಿಧಿ ಇಲ್ಲದೆ ಶ್ರೇಯಾಳನ್ನು ಭಾರವಾದ ಮನಸ್ಸಿನಿಂದ ಸೀರನ್ನು ಹೊತ್ತು ಗೃಹ ಪ್ರವೇಶ ಮಾಡಿಸ್ಕೊಂಡ್ರು. ನಾವೀಗ ದುಡುಕಿನ ತೀರ್ಮಾನ ತಗೊಂಡ್ರೆ ಕಷ್ಟ. ಆ ಹುಡುಗಿ ಅಣ್ಣನನ್ನು ಕರ್ಕೊಂಡು ಹೋಗಿ ಎಲ್ಲ ಆಸ್ತಿನೂ ಅವಳ ಹೆಸರಿಗೆ ಬರ್ಸ್ಕೊಂಡ್ಬಿಟ್ರೆ ಅನ್ನೋ ಭಯದಿಂದ ಈ ನಿರ್ಧಾರ ಮಾಡಿದ್ವಿ. ಮನೆಯಲ್ಲಿ ಇಂದು ಖುಷಿ ಇಲ್ಲ, ಅದಕ್ಕೆ ಬಂದು ಹೊಸದ್ರಲ್ಲಿ ಸಂಭ್ರಮ ಎಷ್ಟಿರುತ್ತೆ. ಹೊಸ ಮದುವೆ, ಹೊಸ ಮನೆ, ನೆಂಟರ ಶಬ್ದ, ಮನೆಯ ಅಲಂಕಾರ ದೊಡ್ಡದಾಗಿರುತ್ತೆ. ಅಡುಗೆ ಮನೆಯಲ್ಲಿ ಘಮಘಮ ಅನ್ನೋ ವಿಧವಾದ ಅಡುಗೆಗಳು ಪ್ರಿಪೇರ್ ಆಗ್ತಾ ಇರತ್ತೆ. ಆದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ತಲೆ ಮೇಲೆ ಕೈಯನ್ನು ಹಿಡ್ಕೊಂಡು ಕೂತಿದ್ದಾರೆ. ಅಣ್ಣ ಮಾತ್ರ ಅದಕ್ಕೆ ಜೊತೆ ರೂಮಲ್ಲಿ ಸಮಯ ಕಳೀತಿದ್ದಾನೆ. ಅವನನ್ನು ನೋಡಿ ತುಂಬ ಕೋಪ ಬಂತು. ಆದರೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಅಳ್ತಾ ಮಲಗಿದೆ. ಎಲ್ಲರೂ ಫೋನ್ ಮಾಡಿ ಕೇಳ್ತಿದ್ದಾರೆ, ಶ್ರೇಯಾ, ನೀನು ಅಣ್ಣ ಬೊಟ್ಟಿಗೆ ಹಾಕ್ಕೊಂಡಿರೋದು ಕೇವಲ ದುಡ್ಡಿಗಾಗಿ, ಹುಷಾರು, ಅವಳು ತುಂಬ ಜನ ಹುಡುಗರ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ. ಒಬ್ಳು ಹೇಳಿದ ತಕ್ಷಣ ಫೋನನ್ನು ಕಟ್ ಮಾಡಿದೆ. ಈಗ ಫೋನ್ನ ಸ್ವಿಚ್ ಆಫ್ ಮಾಡಿ ಮಲಗಿದೆ. ಬೆಳಗ್ಗೆ ಎಚ್ಚರ ಆದಾಗ ಮನೆಯಲ್ಲಿ ಯಾರೂ ಇರಲಿಲ್ಲ. ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ರು. ಚೆಲುವೆ ಮತ್ತು ಮಾವ ಊರಿಗೆ ಹೋದರು ಅಂತ ಕೆಲಸದವನು ಹೇಳ್ದ. ಅಣ್ಣ ಮತ್ತು ಅತ್ತಿಗೆ ಅಂದಾಗ ಅವರು ಇನ್ನೂ ರೂಮಿಂದ ಹೊರಗೆ ಬಂದಿಲ್ಲ ಅಂದಾಗ ಸ್ವಲ್ಪ ಭಯ ಆಯಿತು. ನಂತರ ಇಬ್ಬರು ಹೊರಗೆ ಬಂದರು. ನಾನು ಅವ್ರ ಕಣ್ಣಿಗೆ ಕಾಣದೆ ಮೇಲೆ ಹೊರಟೋದೆ. ಸ್ವಲ್ಪ ಸಮಯಕ್ಕೆ ನಾನು ಮಾತಾಡಿಲ್ಲ ಅಂತಂದರೆ ಅಣ್ಣ ಕಷ್ಟಪಡ್ತಾನೆ, ಅಂಥದ್ರಲ್ಲಿ ಯಾಕೆ ಈ ರೀತಿ ಆಗ್ತಿದೆ, ಒಂದಿನಕ್ಕೆ ಬದಲಾದ ಅಂತ ದುಃಖ ಆಗ್ತಿದೆ. ನಂತರ ಅನ್ನಿಸ್ತು, ಏನೋ ಆಗ್ತಿದೆ, ಅದೇ ಆಗೋದು. ನನ್ನ ಹತ್ರ ಸುರಿಸಿದ್ರು ದೇವರಿದ್ದಾನೆ ಅನ್ನೋ ನಂಬಿಕೆಯಿಂದ ಎಲ್ಲನೂ ಆ ದೇವರಿಗೆ ಅರ್ಪಿಸ್ದೆ. ಮದುವೆ ಆಗಿ 1 ವಾರ ಕಳೀತು ಅಷ್ಟೇ. ಅಣ್ಣ ಹೈದ್ರಾಬಾದ್ಗೆ ಕೆಲ್ಸಕ್ಕೆ ಹೋದ. ನೀನು ಅದಕ್ಕೆ ನಾನು ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಹೋಗಬೇಕಾದಾಗ ನನಗವನ ಆ ಕ್ರೆಡಿಟ್ ಕಾರ್ಡನ್ನು ಕೊಟ್ಟು ಹೋದ. ಇಷ್ಟು ದಿನ ಅವನ ಮೇಲೆ ಇದ್ದ ಕೋಪ ಸಂಪೂರ್ಣವಾಗಿ ಕಡಿಮೆ ಆಯಿತು. ಅವನನ್ನು ತಪ್ಪಿಕೊಂಡೆ. ಅವನು ಕೂಡ ನನ್ನ ಹಣೆ ಮೇಲೆ ಮುತ್ತು ಕೊಟ್ಟು ಅಳಬೇಡ,
ನಿನ್ನ ಹಣ. ನಿನ್ನ ಅಣ್ಣ ಯಾವತ್ತೂ ತಪ್ಪು ಮಾಡಿಲ್ಲ, ತಪ್ಪು ಮಾಡೋದೂ ಇಲ್ಲ, ನೀನು ಯೋಚಿಸ್ಬೇಡ ಅಂತ ಹೇಳಿ ಅವಳನ್ನು ಸಮಾಧಾನ ಮಾಡಿ ಹೊರಟೋದ. ಆದರೆ ಇವತ್ತು ಮಾವನಿಗೆ ತೀರಾ ಹುಷಾರಿಲ್ಲ ಅಂತ ಅಮ್ಮ ಮತ್ತು ಅಪ್ಪ ಹಳ್ಳಿಗೆ ಹೊರಟೋಗಿದ್ದಾರೆ. ವಾರದಿಂದ ಸರಿಯಾಗಿ ಊಟ ಮಾಡಿಲ್ವಂತೆ. ಮಗಳಿಗೆ ಒಳ್ಳೆ ಸಂಬಂಧ ಕೈ ತಪ್ಪು ಹೋಯಿತು ಅಂತ ಮಾವ ಅಳ್ತಿದ್ದಾರೆ ಅಂತ ಅತ್ತೆ ನಿನ್ನೆ ಫೋನಲ್ಲಿ ಹೇಳಿದ್ಲು. ಮಾವ ಮತ್ತು ಅತ್ತೆಯ ಸಂಕಟ ಜಾಸ್ತಿ. ಇವತ್ತು ಕಾಲೇಜಿಗೆ ಹೋಗಿಲ್ಲ, ರೂಮಲ್ಲೇ ಮಲಗಿದ್ದೀನಿ. ಎಚ್ಚರ ಆದಾಗ ತುಂಬ ಸಮಯ ಆಗಿತ್ತು. ಆಗ ಅತ್ತಿಗೆ ಇದ್ದಾರೆ. ಮದುವೆಗಿಂತ ಮುಂಚೆ ಹೇಗಿದ್ದರೂ ಪರವಾಗಿಲ್ಲ, ಈಗ ಅವ್ರ ಜೊತೆ ಸಂತೋಷವಾಗಿದ್ದೀನಿ. ನಾನು ಅವ್ರ ಜೊತೆ ಹೋಗಿ ಮಲಗಬೇಕು. ಹೊಸ ಮನೆ, ಅವ್ರಿಗೆ ಭಯ ಆದರೆ ಅಂತ ರೂಮ್ಗೆ ಹೋಗಿ ಬಾಗಿಲನ್ನು ನಾಕ್ ಮಾಡೋದಕ್ಕೆ ಪ್ರಯತ್ನಿಸ್ದೆ. ಆದರೆ ಬಾಗಿಲು ತಕ್ಷಣ ಓಪನ್ ಆಯಿತು. ನನ್ನ ಅದಕ್ಕೆ ಹೊಸ ಮನೆ ಡ್ರೈವರ್ ಜೊತೆ ಸಲ್ಲಾಪ ಆಡ್ತಿದ್ದಾರೆ. ಡ್ರೈವರ್ ಕಪ್ಪಗಿದ್ದಾನೆ. ಅವನನ್ನು ನೋಡಿ ನನಗೆ ಭಯ ಆಯಿತು. ವಿಕಾರವಾಗಿದ್ದಾನೆ. ಇತ್ತೀಚೆಗೆ ಅವನು ಕೆಲಸಕ್ಕೆ ಸೇರಿಕೊಂಡಿರೋದು. ಅದಕ್ಕೆ ಹಾಸಿಗೆ ಮೇಲೆ ಮಲಗಿದ್ದಾನೆ. ಡ್ರೈವರ್ ಸಂಪೂರ್ಣವಾಗಿ ಅದಕ್ಕೆ ಮೇಲೆ ಮಲಗಿದ್ದಾನೆ. ಇಬ್ಬರು ಬೆತ್ತಲೆಯಾಗಿ. ನನ್ನ ಕೈಯಲ್ಲಿ ಫೋನ್ ಇತ್ತು. ನಾನು ಎಮೋಷ್ನಲ್ ಆದೆ. ಪ್ರಾಕ್ಟಿಕಲ್ ಆಗಿರಬೇಕು ಅಂತ ಎಲ್ಲನೂ ರೆಕಾರ್ಡ್ ಮಾಡಿದೆ. ಅವರಿಬ್ಬರು ಅವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಒಬ್ರನ್ನೊಬ್ಬರು ಕಚ್ಚಿ ತಿಂತಿದ್ದಾರೆ. ನಾನು ವೀಡಿಯೋ ಮಾಡ್ತಿರೋದು ಕೂಡ ಆ ಎಮ್ಮೆಗಳಿಗೆ ತಿಳಿಯೋದೇ ಇಲ್ಲ. ನಂತರ ಅದನ್ನು ಆಗಲೇ ಅಣ್ಣಂಗೆ ಸೆಂಡ್ ಮಾಡಿದೆ. ಆಗ ಆಗ್ತಾ ಇರೋದು ಎಲ್ಲ ಒಳ್ಳೆಯದಕ್ಕೆ ಅಂತ ಅನ್ನಿಸ್ತು. ಬೆಳಗ್ಗೆ ಆಗೋದ್ರ ಒಳಗಡೆ ಅಣ್ಣ ಮನೆಗೆ ಬಂದ. ನನ್ನನ್ನು ಗಟ್ಟಿಯಾಗಿ ತಕ್ಕೊಂಡು ಈಗ ಅಳ್ತಿದ್ದಾನೆ. ನಾವೇ ಅಳಬೇಡ ಅಂತ ಸಮಾಧಾನ ಮಾಡಿದ್ರೂ ಕೂಡ ಅವನು ಕೇಳ್ತಾನೇ ಇಲ್ಲ. ಅದು ನನ್ನಿಂದ ಎಲ್ಲ ನಿಮಗೆ ತೊಂದರೆ ಅಂತ ಹೇಳ್ದ. ನಂತರ ಅದೇ ವಿಡಿಯೋನ ಅತ್ತಿಗೆಗೆ ಕಳಿಸ್ದ. ನೀವು ಈಗಲೇ ಈ ಪತ್ರಕ್ಕೆ ಸಹಿ ಮಾಡಿ ಹೊರಟೋದ್ರೆ ಸರಿ, ಇಲ್ಲ ಅಂತಂದರೆ ನೀನು ಈ ವಿಡಿಯೋನ ನಿನ್ನ ಮನೆಯವ್ರಿಗೆ ಕಳಿಸ್ತೀನಿ ಅಂತ ಹೇಳಿ ಹೆದರಿಸ್ದ ಶ್ರೇಯಾಳನ್ನು. ಸ್ವಲ್ಪ ಹೊತ್ತು ಅವಳು ಗಲಾಟೆ ಮಾಡಿ ಅಲ್ಲಿಂದ ಹೊರಟೋದ್ಲು. ಅಣ್ಣ ನಮ್ಮಿಬ್ಬರು ಮದುವೆ ಮಾಡಿರೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ ಅಂತ ಅವಳ ಕತ್ತಿನಲ್ಲಿದ್ದ ತಾಳಿನ ಕಿತ್ಕೊಂಡ. ಶ್ರೇಯ ತನ್ನ ಮನೆಯಲ್ಲಿ ಕಷ್ಟ ಇದೆ, ಅಪ್ಪ ಅಮ್ಮ ಬೇಡದ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತಿದ್ದಾರೆ ಅಂತ ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಮಾಡಿ ಅಣ್ಣನನ್ನು ಮದುವೆ ಆಗಿರೋದು. ನೀನು ಕೋರ್ಟಿಗೆ ಹೋದರೂ ಕೂಡ ನಿನ್ನ ಮರ್ಯಾದೆ ಹೋಗುತ್ತೆ. ನಿನ್ನ ಹಳೆಯ ಬಾಯ್ ಫ್ರೆಂಡ್ಗಳ ಜೊತೆ ಕಳೆದ ಸಮಯದ ವಿಡಿಯೋಗಳು ನನ್ನ ಬಳಿ ಇದೆ. ಇದೊಂದೇ ಅಲ್ಲ, ಅವಳು ಬಳಿ ಹೇಳಿದಾಗ ಅವಳು ಬೆವ್ತು ಹೋದ್ಲು. ಅಲ್ಲಿಂದ ಹೊರಟೋದ್ಲು. ಅವಳು ಅಂದ್ಕೊಂಡಿದ್ಲು ಅಣ್ಣ ತುಂಬ ಸಾಫ್ಟ್, ಏನು ಬೇಕಾದರೂ ಮಾಡಬಹುದು ಅಂತ. ಆದರೆ ನನ್ನ ಅಣ್ಣ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವನು ಏನು ಬೇಕಾದರೂ ಮಾಡ್ತಾನೆ. ನಮಗೆ ಪ್ರತಿ ಸಲ ಸರ್ಪ್ರೈಸ್ ಮಾಡ್ತಾನೆ ಅಂತ ಅನ್ನಿಸ್ತು. ಡ್ರೈವರನ್ನು ಕೆಲಸದಿಂದ ತೆಗೆದು ಹಾಕ್ತ. ಇನ್ಯಾರೂ ಕೂಡ ಅವನಿಗೆ ಕೆಲಸ ಕೊಡಬಾರ್ದು ಅಂತ ತನ್ನ ಗ್ರೂಪಿಂದ ಮೆಸೇಜ್ ಕಳಿಸ್ದ, ಅವನ ಫೋಟೋ ಸಮೇತ. ಅವನ ಕರಿಯರ್ ಹಾಳಾಗೋಯಿತು. ಅವನು ಸಣ್ಣ ಪುಟ್ಟ ಗಲ್ಲಿಗಳಲ್ಲಿ ಇನ್ನೂ ಗಾಡಿ ಓಡಿಸ್ಬೇಕು. ಅವನನ್ನಂತೂ ಸುಮ್ಮನೆ ಬಿಡೋದಿಲ್ಲ. ಆಗ ಅಣ್ಣನಿಗೆ ಹೇಳಿದೆ, ಅಣ್ಣ ಆಗಿದ್ದೆಲ್ಲ ಒಳ್ಳೆಯದೇ ಆಯಿತು, ಮಕ್ಕಳಾದ ಮೇಲೆ ಈ ರೀತಿ ಆಗಿದ್ದಿದ್ರೆ ಅಂದಾಗ ಅಣ್ಣ ಜೋರಾಗಿ ನಗೋದಕ್ಕೆ ಶುರು ಮಾಡ್ದ. ನಾನು ಅವಳು ಕಿರು ಬೆರಳನ್ನು ಕೂಡ ಮುಟ್ಟಿಲ್ಲ. ಅವಳ ಮನೆಯಲ್ಲಿ ಸಮಸ್ಯೆ ಇದ್ದಿದ್ದರಿಂದ ಮದುವೆ ಆಗಿರೋದು. ಆಗಿರೋ ರೀತಿನ ಹಾಡಿರೋದು. ಅವಳಿಗೆ ತಾಳಿ ಕಟ್ಕೊಂಡಿದ್ಲು. 2 ದಿನ ಇದ್ದು ಹೊರಟೋಗ್ತೀನಿ, ಪ್ಲೀಸ್ ಸಹಾಯ ಮಾಡಿ ಅಂತ ಹೇಳಿದ್ಲು. ಅಂಥವಳನ್ನು ನಾನು ಮದುವೆ ಆಗ್ತೀನ? ನಿನಗೆ ಹೇಳಿದೆ, ನನ್ನ ಪುಟ್ಟ ತಂಗಿ ನನ್ನ ಮದುವೆಗೆ ಬರದೆ ನಾನು ಹೇಗೆ ಮದುವೆ ಆಗಲಿ ಅಂತ. ಅವನು ನನ್ನ ಕೈನ ಹಿಡ್ಕೊಂಡ, ಹೇಳ್ದ. ಅವಳನ್ನು ಕಂಡ್ರೆ ನಂಗೆ ತುಂಬ ಇಷ್ಟ ಆಯಿತು. ಅದಂತೂ ಸುಳ್ಳಲ್ಲ, ಈಗ ಆಗಿದ್ದು ಆಗೋಯ್ತು. ಹಾಗೋಗ್ಲಿ, ಅವಳಿಗೆ ಸಹ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದೇ ತಪ್ಪಾಯಿತು. 2 ದಿನ ಆದಮೇಲೆ ನಿಮ್ಮನ್ನೆಲ್ಲ ಒಪ್ಪಿಸಿ ಗ್ರ್ಯಾಂಡಾಗಿ ಅವಳ ಜೊತೆ ಮದುವೆ ಆಗಬೇಕು ಅನ್ನೋ ನಿರ್ಧಾರ ಇತ್ತು. ಈಗ ಅವಳೇ ಅದನ್ನು ಕಾಲಲ್ಲಿ ಒತ್ಕೊಂಡು ಹೋದ್ಲು. ಈಗ ಏನು ಮಾಡೋದು ಅಂತ ಅಣ್ಣ
ಬೇಸರವಾಗಿ ಕುಳಿತ. ಆಗ ನಾನು ಅಣ್ಣನ ಬೆನ್ನನ್ನು ಮುಟ್ತಾ, ಅಣ್ಣ, ಮಾವನ ಮಗಳು ಚಲ್ವೆನ ಮದುವೆ ಆಗು, ಅವಳು ನಮ್ಮ ಮನೆಗೆ ಹೊಂದ್ಕೊಂಡು ಹೋಗ್ತಾಳೆ ಅಂದಾಗ, ನಿನಗೆ ಆ ರೀತಿ ಅನ್ನಿಸ್ತಿದ್ಯಾ ಅಂತ ಅಣ್ಣ ತನ್ನ ತಂಗಿನ ಕೇಳ್ದ. ಆಗ ಅವಳು, ಹೌದು, ಅವಳು ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತಾಳೆ ಅಂದ ತಕ್ಷಣ ಅಣ್ಣ ನನ್ನನ್ನು ಕರ್ಕೊಂಡು ಹಳ್ಳಿಗೆ ಹೊರಟ. ಮಾರ್ಗ ಮಧ್ಯದಲ್ಲಿ ಇಬ್ಬರು ಕೂಡ ನಮ್ಮ ಹಳೆಯ ಹಳ್ಳಿಯ ಬಾಲ್ಯದ ವಿಷಯಗಳನ್ನು ಮಾತಾಡ್ತಾ ಇದ್ವಿ. ನಾನು ಮೆಸೇಜ್ ಮಾಡಿ ಎಲ್ಲ ವಿಷಯನೂ ಚೆಲುವಿಗೆ ಕಳಿಸಿದ್ದೆ. ಅವಳಿಗೆಲ್ಲ ವಿಷಯನೂ ಮನೆಗೆ ಹೇಳಿ ಮನೆನ ಸುಂದರವಾಗಿ ಅಲಂಕಾರಗೊಳಿಸಿದ್ಲು. ಮತ್ತು ಮಾವ ಬರ್ತಾನೆ ಅಂತ ಅವನಿಗಿಷ್ಟ ಆಗೋ ಅಡುಗೆಗಳನ್ನು ಕೂಡ ಮಾಡಿದ್ಲು. ಮನೆಯವರೆಲ್ಲ ಸಂಭ್ರಮದಿಂದ ಇದ್ದರು. ಅವನು ಬಂದ ತಕ್ಷಣ ಅವನಿಗೆ ಆಶ್ಚರ್ಯ. ಯಾರಾದರೂ ಮನೆಗೆ ನೆಂಟರು ಬರ್ತಾರೆ ಅಂತ ಕೇಳಿದ. ಆಗ ಮಾವ ಅವನಿಗೆ ಕಾಲು ತೊಳ್ಕೊಳ್ಳೋದಕ್ಕೆ ನೀರನ್ನ ಕೊಟ್ಟ. ಕೈಯನ್ನು ಒರೆಸ್ಕೊಳ್ಳೋದಕ್ಕೆ ಟವಲ್ನ ಕೊಡು, ತಾಯಿ ಯಾರೂ ಇಲ್ಲ, ಅಳಿಮಯ್ಯ ನೀನೇ ಅಂತ ಹೇಳಿದಾಗ ಅಣ್ಣ ನನ್ನ ಮುಖನ ನೋಡ್ದ. ನಾನು ಜೋರಾಗಿ ನಗೋದಕ್ಕೆ ಶುರು ಮಾಡಿದೆ. ಎಲ್ಲ ನೀನೇ ಹೇಳಿಬಿಟ್ಟಿದ್ಯಾ ಅಂದಾಗ, ಹೌದು ಅಳಿಮಯ್ಯ, ಎಲ್ಲ ನಿನ್ನ ತಂಗಿನೇ ಹೇಳಿದಾಳೆ. ನನ್ನ ಮಗಳು ಚೆಲುವೆನ ನಿನ್ನ ಮದುವೆ ಆಗೋದಕ್ಕೆ ಒಪ್ಪಿದೆಯಂತೆ, ನಿನ್ನ ನಮ್ಮ ಪಾಲಿನ ದೇವರು ಅಂತ ಮಾವ ನನ್ನ ಕಾಲನ್ನು ಹಿಡ್ಕೊಳ್ಳೋದಕ್ಕೆ ಬಂದರು. ನಾನು ದೂರ ಸರಿದೆ. ಮಾವ ಅಂತ ಏನೋ ಹೇಳೋದಕ್ಕೆ ಅಣ್ಣ ಹೋದ. ಎದುರುಗಡೆಯಿಂದ ಅಪ್ಪ ಅಮ್ಮ ಬಂದು ಅಣ್ಣನನ್ನು ಗಟ್ಟಿಯಾಗಿ ತಕ್ಕೊಂಡ್ರು. ಅಷ್ಟರಲ್ಲಿ ಅವ್ರ ಹಿಂದೆ ಚೆಲುವೆ ಕೂಡ ನಿಧಾನವಾಗಿ ಅಣ್ಣಂಗೆ ಇಷ್ಟ ಆಗೋ ವಿಧವಾದ ತಿಂಡಿಗಳನ್ನು, ಅದ್ರದ್ದು ತಂಪಾದ ಪಾನೀಯನ ತಗೊಂಡು ಬಂದಳು. ಅಣ್ಣ ಅದನ್ನು ನೋಡಿ ಆಶ್ಚರ್ಯಪಟ್ಟ. ಇಷ್ಟು ಕಡಿಮೆ ಸಮಯದಲ್ಲಿ ಮಾಡಿದೆಯಾ ಅಂತ ಅವಳನ್ನು ಕೇಳಿದಾಗ ಅವಳು ನಾಚಿಕೆಯಿಂದ ಹೌದು ಅಂತ ಹೇಳ್ತಾ ಅಲ್ಲೇ ರೂಮಲ್ಲಿ ಓಡಿ ಹೊರಟೋದ್ಲು. ಆಗ ಅಮ್ಮ ಹೇಳಿದ್ಲು, ನೀನು ಬರೋ ವಿಷಯನ ಕೇಳಿ ಯಾವಾಗ ನಿನ್ನನ್ನು ನೋಡ್ತೀನೋ ಅಂತ ಚಡಪಡಿಸ್ತಾ ಇದ್ಲು. ನಿನಗಾಗಿ ಈ ಎಲ್ಲ ಅಡುಗೆಗಳನ್ನು ಅವಳು ಒಬ್ಬಳೇ ಮಾಡಿದ್ಲು. ಸಹಾಯ ಮಾಡ್ತೀನಿ ಅಂದರೂ ಕೂಡ ಅವಳು ಒಪ್ಪಲೇ ಇಲ್ಲ ಅಂತ ಅಮ್ಮ ನನ್ನ ಮುದ್ದಿನ ಸೊಸೆಯ ಒಳ್ಳೆ ಗುಣಗಳನ್ನು ಹೇಳ್ತಿದ್ಲು. ಅಣ್ಣ ನಗ್ತಾ ಅವಳ ಕಡೆನೇ ನೋಡ್ತಿದ್ದ. ನಾನೇ ಅವರಿಬ್ಬರು ಮುಹೂರ್ತದ ಗೆಟಪ್ಪನ್ನು ಮನಸ್ಸಲ್ಲೇ ನೆನೆಸ್ಕೊಂಡು ಖುಷಿಪಟ್ಟೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಹೇಗಿತ್ತು? ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.